ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು CPU ಶೆಡ್ಯೂಲಿಂಗ್ ಅಲ್ಲಿ ಫಸ್ಟ್ ಕಮ್ ಫಸ್ಟ್ ಸರ್ವ್ ಪ್ರಾಬ್ಲಮ್ ಅನ್ನ ಡಿಸ್ಕಸ್ ಮಾಡೋಣ. ಸೊ ಫಸ್ಟ್ ಕಮ್ ಫಸ್ಟ್ ಸರ್ವ್ ಅಲ್ಲಿ ಏನ್ ಮಾಡಿರ್ತಾರೆ, ನಿಮ್ಗೆ ಪ್ರೋಸೆಸ್ ಗಳನ್ನ ಕೊಟ್ಟಿರ್ತಾರೆ, ಅರೈವಲ್ ಟೈಮ್ ಅನ್ನ ಕೊಟ್ಟಿರ್ತಾರೆ, ಬರ್ಸ್ಟ್ ಟೈಮ್ ಅನ್ನ ಕೊಟ್ಟಿರ್ತಾರೆ. ಎರಡು ರೀತಿ ಸಿನಾರಿಯೋ ಬರ್ಬೋದು ಫಸ್ಟ್ ಕಮ್ ಫಸ್ಟ್ ಸರ್ವ್ ಅಲ್ಲಿ. ಒಂದು ನಿಮಗೆ ಅರೈವಲ್ ಟೈಮ್ ಕೊಡ್ಬೋದು, ಇಲ್ಲ ಎರಡನೇದು ಅರೈವಲ್ ಟೈಮ್ ಕೊಡ್ದಲೇ ಇರೋದು. ಸೊ ಎರಡನ್ನೂ ಕೂಡ ಇದೇ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಸೊ ಈ ಒಂದು ಫಸ್ಟ್ ಕಮ್ ಫಸ್ಟ್ ಸರ್ವ್ ಏನಿದೆ, ಇದು ಒಂದು ನಾನ್ ಪ್ರಿಯಂಪ್ಟಿವ್ ಟೆಕ್ನಿಕ್. ಸೊ ಈ ನಾನ್ ಪ್ರಿಯಂಪ್ಟಿವ್ ಟೆಕ್ನಿಕ್ ಅಂದ್ರೆ ಏನು ಅಂತಂದ್ರೆ, ಒಂದು ಪ್ರೋಸೆಸ್ ಫಾರ್ ಎಕ್ಸಾಂಪಲ್ P1 ಇದೆ, ಪ್ರೋಸೆಸ್ P1. ಸೊ ಇದಕ್ಕೆ ಎಷ್ಟು ನಿಮಿಷ ಬೇಕು ಕೆಲಸ ಮುಗಿಸೋದಕ್ಕೆ? 6 ನಿಮಿಷ ಬೇಕು ಕೆಲಸ ಮುಗಿಸೋದಕ್ಕೆ. ಸೊ ಈ ನಾನ್ ಪ್ರಿಯಂಪ್ಟಿವ್ ಏನ್ ಹೇಳುತ್ತೆ, 6 ನಿಮಿಷ ಕೆಲಸ ಆಗೋವರೆಗೂ ಕೂಡ ಬೇರೆ ಪ್ರೋಸೆಸ್ಗೆ ನೀನು ಮೆಮೊರಿ ಕೊಡಂಗಿಲ್ಲ. ಏನು, CPU ನ ನೀವು ಶೆಡ್ಯೂಲ್ ಮಾಡಬೇಕಾದ್ರೆ ಈ 6 ನಿಮಿಷ ಕೆಲಸ ಆಗೋವರೆಗೂ ಕೂಡ ಬೇರೆ ಪ್ರೋಸೆಸ್ಗೆ ಎಕ್ಸಿಕ್ಯೂಷನ್ ಆಗೋದಕ್ಕೆ CPU ಬಿಡಂಗಿಲ್ಲ. CPU ಅಲ್ವಾ ಎಕ್ಸಿಕ್ಯೂಟ್ ಆಗೋದು, ಸೊ ಎಕ್ಸಿಕ್ಯೂಟ್ ಆಗೋದಕ್ಕೆ ಬಿಡಂಗಿಲ್ಲ. ಫುಲ್ ಕಂಪ್ಲೀಟ್ ಪ್ರೋಸೆಸ್ ಆಗಲೇಬೇಕು. ಸೊ ಅದನ್ನ ಏನ್ ಹೇಳುತ್ತೆ, ನಾನ್ ಪ್ರಿಯಂಪ್ಟಿವ್ ಟೆಕ್ನಿಕ್. ಸೊ ಫಸ್ಟ್ ಕಮ್ ಫಸ್ಟ್ ಸರ್ವ್ ಕೂಡ ಒಂದು. ಸೊ ನಾನು ಹೇಳಿದೆ, ಒಂದು ಅರೈವಲ್ ಟೈಮ್ ಅನ್ನ ಕೊಡ್ಬೋದು, ಇಲ್ಲ ಅರೈವಲ್ ಟೈಮ್ ಅನ್ನ ಕೊಡದಲೇ ಇರ್ಬೋದು. ಸೊ ಅರೈವಲ್ ಟೈಮ್ ಅನ್ನ ಕೊಟ್ರೆ ಯಾವ ರೀತಿ ಅಂತ ಇವಾಗ ಹೇಳ್ತೀನಿ. ನೆಕ್ಸ್ಟ್ ಅರೈವಲ್ ಟೈಮ್ ಕೊಡದೇ ಇದ್ರೆ ಯಾವ ರೀತಿ. ಸೊ ಫಸ್ಟ್ ಈ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡೋದಕ್ಕೋಸ್ಕರ ನಾವು ಒಂದು ಗ್ಯಾಂಟ್ ಚಾರ್ಟ್ ಅಥವಾ ಕ್ಯೂ ಅಂತಾನೆ ಅನ್ಕೊಳ್ಳಿ. ಇದನ್ನ ಏನಂತ ಕರಿತೀವಿ, ಗ್ಯಾಂಟ್ ಚಾರ್ಟ್ ಅಂತ ಕರಿತೀವಿ. ನೀವು ಅದನ್ನ ಕ್ಯೂ ಅಂತಾನೂ ಕೂಡ ಕರ್ಕೋಬಹುದು. ಸೊ ಈ ಗ್ಯಾಂಟ್ ಚಾರ್ಟ್ ಎಲ್ಲಿಂದ ಶುರು ಆಗುತ್ತೆ? 0. ಸೊ ಇಲ್ಲಿ ಟೈಮಿಂಗ್ ನೋಡಿ, ಅರೈವಲ್ ಟೈಮ್ ಅನ್ನ ಕೊಟ್ಟಿದ್ದಾರೆ, ಅದನ್ನ ಸ್ಪೆಸಿಫೈ ಮಾಡಿಲ್ಲ, ಮಿಲಿ ಸೆಕೆಂಡ್ಸೋ ಅವರ್ ಏನು. ನಾನು ಎಕ್ಸ್ಪ್ಲೈನ್ ಮಾಡೋದಕ್ಕೋಸ್ಕರ ಮಿನಿಟ್ಸ್ ಅಂತ ಹೇಳ್ತೀನಿ. ಸೊ 0 ಮಿನಿಟ್ಸ್ ಅಲ್ಲಿ ಶುರುವಾಯಿತು. ಈಗ ಅರೈವಲ್ ಟೈಮ್ ಅನ್ನ ನೋಡಿ, 0 ಮಿನಿಟ್ ಅಲ್ಲಿ ಯಾವ ಯಾವ ಪ್ರೋಸೆಸ್ಗಳು ಬಂದಿದೆ. 3 ನಿಮಿಷಕ್ಕೆ ಬಂತು, 5 ನಿಮಿಷಕ್ಕೆ ಬಂತು, 2ನೇ ನಿಮಿಷಕ್ಕೆ ಬಂತು, 0. ಸೊ 0th ಮಿನಿಟ್ ಅಲ್ಲಿ ನಾವು ಇವಾಗ ಸ್ಟಾರ್ಟ್ ಮಾಡ್ತಾ ಇದೀವಿ. 0th ಮಿನಿಟ್ ಅಲ್ಲಿ P4 ಪ್ರೋಸೆಸ್ ಅದು ಬಂದು ನಿಂತ್ಕೊಂಡಿದೆ. ಸೊ ಇವಾಗ ಯಾವ್ದು ರೆಡಿ ಇದೆ ಅರೈವಲ್ ಟೈಮ್ ಅಲ್ಲಿ ಅದನ್ನ ಶುರು ಮಾಡ್ತೀನಿ. ಪ್ರೋಸೆಸ್ P4 ಅಂದ್ರೆ ಯಾರು ಫಸ್ಟ್ ಬಂದ್ರು ಅವರನ್ನೇ ನಾನು ಎಕ್ಸಿಕ್ಯೂಟ್ ಮಾಡ್ತೀನಿ. ಅಂದ್ರೆ ಫಸ್ಟ್ ಕಮ್ ಫಸ್ಟ್ ಸರ್ವ್. ಎಲ್ಲಿವರೆಗೂ ಎಕ್ಸಿಕ್ಯೂಟ್ ಮಾಡಬೇಕು? P4 ಗೆ 3 ನಿಮಿಷದ ಕೆಲಸ ಆಗ್ಬೇಕು. ಅಂದ್ರೆ 3 ನಿಮಿಷ ಬೇಕು ಎಕ್ಸಿಕ್ಯೂಟ್ ಆಗೋದಕ್ಕೆ, CPU ಅನ್ನ ಯೂಸ್ ಮಾಡ್ಕೊಂಡು. ಸೊ 3 ನಿಮಿಷ ಕೂಡ ನಾನು ಎಕ್ಸಿಕ್ಯೂಟ್ ಮಾಡ್ತೀನಿ. 0 + 3 is 3. ನೆಕ್ಸ್ಟ್ ಈಗ ನಾವು 3 ನಿಮಿಷಕ್ಕೆ ಬಂದು ನಿಂತ್ಕೊಂಡು 3 ನಿಮಿಷ ಅಥವಾ 3 ನಿಮಿಷದ ಒಳಗಡೆ ಇವಾಗ ಯಾರ್ಯಾರು ಬಂದಿದ್ದಾರೆ ನೋಡಿ. ಪ್ರೋಸೆಸ್ P4 ಆಗಿದೆ, ಅದನ್ನ ಬಿಟ್ಟು ಇದು 4ನೇ ನಿಮಿಷಕ್ಕೆ ಬಂತು, ನಾವಿನ್ನು 3ನೇ ನಿಮಿಷದಲ್ಲಿ ಇದ್ದೀವಿ. ಇದು P5 4ನೇ ನಿಮಿಷಕ್ಕೆ ಬಂತು, ನಾವಿನ್ನು 3ನೇ ನಿಮಿಷದಲ್ಲಿ ಇದ್ದೀವಿ. P3 2ನೇ ನಿಮಿಷಕ್ಕೆ ಬಂದಿದೆ, ಸೊ ಇದನ್ನ ಸೆಲೆಕ್ಟ್ ಮಾಡ್ಕೊಂತೀನಿ. P2 5ನೇ ನಿಮಿಷಕ್ಕೆ ಬರ್ತಾ ಇದೆ, ಸೊ ನಾವಿನ್ನು 3ನೇ ನಿಮಿಷದಲ್ಲಿ ಇದ್ದೀವಿ. P1 3ನೇ ನಿಮಿಷದಲ್ಲಿ ಬಂದಿದೆ. ಸೊ ಇವಾಗ 2ನೇ ನಿಮಿಷದಲ್ಲಿ ಬಂದಿರೋ P3 ತಗೋಬೇಕು, 3ನೇ ನಿಮಿಷದಲ್ಲಿ ಬಂದಿರೋ P1 ತಗೋಬೇಕು, 2ನೇ ನಿಮಿಷದಲ್ಲಿ ಬಂದಿರೋ P3. ಯಾಕೆ, ಯಾರು ಫಸ್ಟ್ ಬರ್ತಾರೆ ಅವರು. ಸೊ ಪ್ರೋಸೆಸ್ P3 ಅನ್ನ ತಗೊಂತೀನಿ. ಸೊ ಅದಕ್ಕೆ ಎಷ್ಟು ನಿಮಿಷ ಬೇಕು CPU ಎಕ್ಸಿಕ್ಯೂಷನ್ಗೋಸ್ಕರ? ಪ್ರೋಸೆಸ್ P3 ಅದಕ್ಕೆ 8 ನಿಮಿಷ ಬೇಕು. ಸೊ 3 + 8. ಸೊ 3 + 8 ವಿಲ್ ಬಿ 11. ಆ್ಯಡ್ ಮಾಡ್ತಾ ಹೋಗ್ಬೇಕು, ಎಷ್ಟು ಟೈಮ್ ಬೇಕು. 3 + 8 ವಿಲ್ ಬಿ 11. ನೆಕ್ಸ್ಟ್ ಇವಾಗ ನಾವು 11ನೇ ನಿಮಿಷದಲ್ಲಿ ಇದೀವಿ. ಇವಾಗ 11ನೇ ನಿಮಿಷದಲ್ಲಿ ನಮಗೆ ಪ್ರೋಸೆಸ್ P3 ಎಕ್ಸಿಕ್ಯೂಟ್ ಆಯಿತು, ಪ್ರೋಸೆಸ್ P4 ಎಕ್ಸಿಕ್ಯೂಟ್ ಆಯಿತು. ಸೊ ಇವಾಗ ಯಾವ್ದು ಬಂದಿದೆ 11 ನಿಮಿಷದೊಳಗಡೆ? ಇದು 3 ನಿಮಿಷಕ್ಕೆ ಬಂತು ಪ್ರೋಸೆಸ್ P1. P2 5ನೇ ನಿಮಿಷಕ್ಕೆ ಬಂದಿದೆ, ಪ್ರೋಸೆಸ್ P5 4ನೇ ನಿಮಿಷಕ್ಕೆ ಬಂದಿದೆ. ಸೊ ಎಲ್ಲ ಪ್ರೋಸೆಸ್ ಬಂದಿದೆ, ಆದರೆ ಬೇಗ ಬಂದರೆ ಯಾರು? 4 5 3. ಯಾವ್ದು ಚಿಕ್ಕದು? 3. ಸೊ ಪ್ರೋಸೆಸ್ P1 ಅನ್ನ ಸೆಲೆಕ್ಟ್ ಮಾಡ್ಕೋಬೇಕು. ಪ್ರೋಸೆಸ್ P1 ಗೆ ಎಷ್ಟು ನಿಮಿಷ ಬೇಕು? CPU 6 ಮಿನಿಟ್. 11 + 6 ವಿಲ್ ಬಿ 17. ಸೊ ಪ್ರೋಸೆಸ್ P1 ಆಯಿತು. ನಾವಿವಾಗ 17ನೇ ನಿಮಿಷದ ಎಕ್ಸಿಕ್ಯೂಷನ್ ಅಲ್ಲಿ ಇದೀವಿ. ಸೊ 17ನೇ ನಿಮಿಷದೊಳಗಡೆ P2 ಕೂಡ ಬಂದಿದೆ, P5 ಕೂಡ ಬಂದಿದೆ ಉಳಿದಿರುವಂತದ್ರಲ್ಲಿ. ಸೊ ಬೇಗ ಬಂದಿರೋರು ಯಾರು? P5 ಬೇಗ ಬಂದಿದೆ. ಸೊ ಪ್ರೋಸೆಸ್ P5 ಅನ್ನ ನಾನು ಎಕ್ಸಿಕ್ಯೂಟ್ ಮಾಡ್ತೀನಿ. ಎಷ್ಟು ನಿಮಿಷ ಬೇಕು ಪ್ರೋಸೆಸ್ P5 ಗೆ? 4 ಮಿನಿಟ್ಸ್. ಸೊ 17 + 4 ವಿಲ್ ಬಿ 21. ಇನ್ನು ಉಳಿದಿರೋದು ಯಾವುದು? ಕೇವಲ ಪ್ರೋಸೆಸ್ P2 ಮಾತ್ರ ಉಳ್ಕೊಂಡಿದೆ, ಅದನ್ನ ಎಕ್ಸಿಕ್ಯೂಟ್ ಮಾಡ್ತೀನಿ. ಎಷ್ಟು ನಿಮಿಷ? 3 ನಿಮಿಷ. ಪ್ರೋಸೆಸ್ P2 21 + 3 ವಿಲ್ ಬಿ 24. ಸೊ ಇವಾಗ ಇಷ್ಟ ಆಯ್ತಾ? ಈಗ ಈ 3 ಕಾಲಮ್ಗಳನ್ನ ನಾನು ಫಿಲ್ ಮಾಡಬೇಕು.
ನಾನು ಹೇಳಿದ್ದೆ ಅರೈವಲ್ ಟೈಮ್ ಕೊಟ್ರೆ ಈ ರೀತಿ ಮಾಡಬೇಕು. ಅರೈವಲ್ ಟೈಮ್ ಕೊಡದೇ ಇದ್ರೆ ಅಂದ್ರೆ ಯಾರು ಯಾವಾಗ ಬಂದ್ರು ಅಂತ ಗೊತ್ತಿಲ್ಲ ಅಂತಂದ್ರೆ ಏನ್ ಮಾಡಬೇಕು? ಸಿಂಪಲ್, ಫಸ್ಟ್ ಪ್ರೋಸೆಸ್ P1 ಅನ್ನ ಫುಲ್ ಎಕ್ಸಿಕ್ಯೂಟ್ ಮಾಡ್ರಿ 6 ನಿಮಿಷ. ನೆಕ್ಸ್ಟ್ ಪ್ರೋಸೆಸ್ P2, ಪ್ರೋಸೆಸ್ P3, ಪ್ರೋಸೆಸ್ P4, ಪ್ರೋಸೆಸ್ P5. ಅವರು ಯಾವ ಆರ್ಡರ್ ಅಲ್ಲಿ ಕೊಟ್ಟಿದ್ದಾರೆ ಆ ಆರ್ಡರ್ ಅಲ್ಲಿ ಸುಮ್ಮನೆ ಎಕ್ಸಿಕ್ಯೂಟ್ ಮಾಡ್ತಾ ಹೋಗಿ. ಎಷ್ಟೆಷ್ಟು ನಿಮಿಷ ಬೇಕು ಅಷ್ಟೆಷ್ಟು ನಿಮಿಷ ಎಕ್ಸಿಕ್ಯೂಟ್ ಮಾಡೋದಷ್ಟೇ. ಅರೈವಲ್ ಟೈಮ್ ಕೊಡದೇ ಇದ್ರೆ, ಅರೈವಲ್ ಟೈಮ್ ಕೊಟ್ರೆ ಯಾರು ಬೇಗ ಬಂದಿದ್ದಾರೆ ಅವರು. ಸೊ ಇವಾಗ ಅರೈವಲ್ ಟೈಮ್ ಕೊಡದೇ ಇದ್ರೆ ನಾವೇನ್ ಅಂದ್ಕೊಂತೀವಿ, ಎಲ್ಲರೂ ಒಂದೇ ಟೈಮಲ್ಲಿ ಬಂದಿದ್ದಾರೆ. ಅದಕ್ಕೋಸ್ಕರ ಏನ್ ಮಾಡ್ತೀವಿ, ಯಾವ ಪ್ರೋಸೆಸ್ ಅಂದ್ರೆ ಏನು ಲೈನಲ್ಲಿ ಕೊಟ್ಟಿರ್ತಾರೆ ಅದರಲ್ಲೇ ನಾವು ಎಕ್ಸಿಕ್ಯೂಟ್ ಮಾಡ್ತಾ ಹೋಗ್ತೀವಿ. ಸೊ ಇವಾಗ CT ಅಂದ್ರೆ ಏನು? CT ಅಂದ್ರೆ ಒಂದು ಪ್ರೋಸೆಸ್ ಅದರ ಎಕ್ಸಿಕ್ಯೂಷನ್ ಅನ್ನು ಕಂಪ್ಲೀಟ್ ಮಾಡಿದಂತ ಟೈಮ್, ಕಂಪ್ಲೀಷನ್ ಟೈಮ್. ಈಗ P4 ಏನಾಯ್ತು, ಪ್ರೋಸೆಸ್ 0 ನಿಮಿಷದಲ್ಲಿ ಶುರುವಾಗಿ 3ನೇ ನಿಮಿಷದಲ್ಲಿ ಎಂಡ್ ಆಯ್ತು, ಫುಲ್ ಕಂಪ್ಲೀಟ್ ಎಕ್ಸಿಕ್ಯೂಷನ್ ಆಯ್ತು. ಸೊ ಪ್ರೋಸೆಸ್ P4 ಇನ ಕಂಪ್ಲೀಷನ್ ಟೈಮ್ ಈಸ್ 3. ಪ್ರೋಸೆಸ್ P3 ಸ್ಟಾರ್ಟ್ ಆಗಿದ್ದು 3ನೇ ನಿಮಿಷ, ಎಂಡ್ ಆಗಿದ್ದು 11ನೇ ನಿಮಿಷ, ಸೊ 11. ಪ್ರೋಸೆಸ್ P1 ಎಂಡ್ ಆಗಿದ್ದು 17. ಪ್ರೋಸೆಸ್ P5 21. ಪ್ರೋಸೆಸ್ P2 24. ಸಿಂಪಲ್. ನೆಕ್ಸ್ಟ್ ಟರ್ನ್ ಅರೌಂಡ್ ಟೈಮ್ ಅನ್ನ ಕಂಡುಹಿಡಿಯಬೇಕು. ಸೊ ಈ ಟರ್ನ್ ಅರೌಂಡ್ ಟೈಮ್ ಏನಾಗಿರುತ್ತೆ, ಕಂಪ್ಲೀಷನ್ ಟೈಮ್ ಮೈನಸ್ ಅರೈವಲ್ ಟೈಮ್. ಏನು? ಕಂಪ್ಲೀಷನ್ ಟೈಮ್ ಮೈನಸ್ ಅರೈವಲ್ ಟೈಮ್. 17 minus 3 14. 24 minus 5 19. 11 minus 2 9. 3 minus 0 3. 21 minus 4 70. Simple. Next, waiting time. So waiting time ಅನ್ನು ಯಾವ ರೀತಿ ಕಂಡುಹಿಡಿತೀವಿ? waiting time will be equal to turnaround time minus burst time. ನೋಡಿ, turnaround time ಕರೆಕ್ಟ್ ಆಗಿ ಕಂಡುಹಿಡಿಬೇಕು. ಯಾಕಂತಂದ್ರೆ ಟರ್ನ್ ಟೈಮ್ ಮೇಲೆ ನಮಗೆ ವೇಟಿಂಗ್ ಟೈಮ್ ಡಿಪೆಂಡ್ ಆಗಿದೆ. ಈ ಟರ್ನ್ ಅರೌಂಡ್ ಟೈಮ್ ಯಾವ್ದ್ರ ಮೇಲೆ ಡಿಪೆಂಡ್ ಆಗಿದೆ? ಕಂಪ್ಲೀಷನ್ ಟೈಮ್ ಮೇಲೆ ಡಿಪೆಂಡ್ ಆಗಿದೆ. ಅದಕ್ಕೆ ಪರ್ಫೆಕ್ಟ್ ಆಗಿ ಆನ್ಸರ್ ಸಿಗಬೇಕು. ಒಂದು ಸ್ವಲ್ಪ ಮಿಸ್ಟೇಕ್ ಆದ್ರೂ ಒಂದು ಸ್ಟೆಪ್ ಅಲ್ಲಿ ಫುಲ್ ಆನ್ಸರ್ ತಪ್ಪಾಗುತ್ತೆ. ಸೊ ಇವಾಗ ವೇಟಿಂಗ್ ಟೈಮ್, ಟರ್ನ್ ಅರೌಂಡ್ ಟೈಮ್ ಮೈನಸ್ ಬರ್ಸ್ಟ್ ಟೈಮ್. 14 minus 6 will be 8. 19 minus 3 16. 9 minus 8 1. 3 minus 3 0. 17 minus 4 30. ಸೊ ಇವಾಗ ಪ್ರಾಬ್ಲಮ್ ಸಾಲ್ವ್ ಆಯಿತು. ಸೊ ಇನ್ನು ಏನು ಎಕ್ಸ್ಟ್ರಾ ಕ್ವಶನ್ ಅನ್ನ ಕೇಳಬಹುದು ಅಂತಂದ್ರೆ, ಫೈಂಡ್ ದ ಆವರೇಜ್ ಟರ್ನ್ ಅರೌಂಡ್ ಟೈಮ್ ಮತ್ತೆ ಫೈಂಡ್ ದ ಆವರೇಜ್ ವೇಟಿಂಗ್ ಟೈಮ್ ಅಂತ ಕೂಡ ಕೇಳಬಹುದು. ಸೊ ಎರಡನ್ನು ಫೈಂಡ್ ಔಟ್ ಮಾಡೋದು. ಸೊ ಆವರೇಜ್ ಯಾವ ರೀತಿ ಕಂಡುಹಿಡಿತೀವಿ? ಅಷ್ಟು ಪ್ರೋಸೆಸ್ ಕೂಡ ಟರ್ನ್ ಅರೌಂಡ್ ಟೈಮ್ ಅನ್ನ ಬರ್ಕೋಬೇಕು. 14 ಅಂದ್ರೆ ಆಡ್ ಮಾಡಬೇಕು. 14 ಪ್ಲಸ್ 19 ಪ್ಲಸ್ 9 ಪ್ಲಸ್ 3 ಪ್ಲಸ್ 17 ಡಿವೈಡೆಡ್ ಬೈ ಎಷ್ಟು ಪ್ರೋಸೆಸ್ ಇರೋದು ಟೋಟಲ್ ನಮಗೆ 3 ಪ್ಲಸ್ 2 5. ಸೊ ಇವಾಗ ಆನ್ಸರ್ ಏನಾಗುತ್ತೆ ನನಗೆ 17 ಪ್ಲಸ್ 3 20. 20 ಪ್ಲಸ್ 9 29. 29 ಪ್ಲಸ್ 9 ಅಂದ್ರೆ 38. 38 ಪ್ಲಸ್ 10 48. 48 ಪ್ಲಸ್ 14 62. ಸೊ 62 ಡಿವೈಡೆಡ್ ಬೈ 5 ಅಂದ್ರೆ ಎಷ್ಟಾಗುತ್ತೆ? 5 1s are 5 2s are 10. 0.5 4s are 20. 12.4 is the average turnaround time. Next, average waiting time ಅನ್ನು ಯಾವ ರೀತಿ? ಎಲ್ಲದನ್ನು ಆಡ್ ಮಾಡಿ. 8 plus 16 plus 1 plus 0 plus 13 divided by total number of process ಎಷ್ಟಿರೋದು? 5. So divided by 5. 13 plus 0 13. 13 plus 1 14. 14 plus 16. So 20 30. 30 plus 8 will be 38 divided by 5. 5 7s are 35. 0.56 are 30. So 7.6 ನಮ್ಮ ಆವರೇಜ್ ವೇಟಿಂಗ್ ಟೈಮ್ ಆಗುತ್ತೆ. ಸೊ ಟರ್ನ್ ಅರೌಂಡ್ ಟೈಮು, ವೇಟಿಂಗ್ ಟೈಮು ಮತ್ತೆ ಕಂಪ್ಲೀಷನ್ ಟೈಮ್ ಅನ್ನ ನೀವು ಕಂಡುಹಿಡಿಬೇಕು. ಅರೈವಲ್ ಟೈಮ್ ಕೊಟ್ಟಿದ್ರೆ ಈ ತರ, ಅರೈವಲ್ ಟೈಮ್ ಕೊಟ್ಟಿಲ್ಲ ಅಂತಂದ್ರೆ ಅವರು ಯಾವ ಸೀಕ್ವೆನ್ಸ್ ಅಲ್ಲಿ ಪ್ರೋಸೆಸ್ ಅನ್ನ ಕೊಟ್ಟಿದ್ದಾರೆ ಅದನ್ನ ಫುಲ್ ಎಕ್ಸಿಕ್ಯೂಷನ್ ಮಾಡ್ತಾ ಹೋಗ್ಬೇಕು. ಯಾಕೆ? ಇಟ್ ಈಸ್ ಎ ನಾನ್ ಪ್ರಿಯಂಪ್ಟಿವ್ ಟೆಕ್ನಿಕ್. ಫುಲ್ ಎಕ್ಸಿಕ್ಯೂಟ್ ಆಗೋವರೆಗೂ ನೆಕ್ಸ್ಟ್ ಪ್ರೋಸೆಸ್ಸಿನ ಎಕ್ಸಿಕ್ಯೂಷನ್ ಶುರು ಆಗಲ್ಲ. ಸೊ ಫಸ್ಟ್ ಕಮ್ ಫಸ್ಟ್ ಸರ್ವ್ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಏನಾದ್ರೂ ಡೌಟ್ ಇದ್ರೆ ನಿಮಗೆ ಈ ಟಾಪಿಕ್ ಮೇಲೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಮತ್ತೆ ಉಳಿದಿರುವಂತ ಇನ್ನ 3 CPU ಶೆಡ್ಯೂಲಿಂಗ್ ಟೆಕ್ನಿಕ್ಸ್ ವಿಡಿಯೋ ಲಿಂಕ್ಸ್ ಅನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ನೀವು ನೋಡ್ಬೋದು. ಸೊ ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು.